ಕುಮಿ ಚಂದದ ಬಾಲೆ ಚಂದನ ಮಾಲೆ ಎಳೆ ಮನಸ್ಸು ಎಳೆ ವಯಸ್ಸು ಸುಂದರಿಯವಳು ಹುಟ್ಟು ಸಾವು ಸೃಷ್ಟಿಯಾಟ ನಡುವೆ ಈ ಬಾಳು ನಿಲ್ಲದ ಓಟ ಹುಟ್ಟು ಸಾವು ಸೃಷ್ಟಿಯಾಟ ನಡುವೆ ಈ ಬಾಳು ನಿಲ್ಲದ ಓಟ ಆಟಕ್ಕೆ ಓಟಕ್ಕೆ ಭೂಮಿನೇ ಬೇಲಿ ದೇವ್ರೇನೆ ತೀರ್ಪನ್ನು ಹೇಳೋದು ಇಲ್ಲಿ ಇನ್ನೇನು ವೇದಾಂತ ಬೇಡ ಕರಗೋಕೆ ಹುಟ್ಟೋದು ಮೋಡ ನಿನ್ನ ವಿರುದ್ಧನೇ ಕಂಟೆಸ್ಟ್ ಮಾಡಿ ಗೆದ್ದು ತೋರಿಸ್ತೀನಿ ಇದು ನನ್ನ ಚಾಲೆಂಜ್ ಅಂತಾನೆ ತಿಳ್ಕೊ ನಾನು ಮಾಡಿದ ತಪ್ಪನ ಒಟ್ಕಾಕೊಂಡೆ ಚೌಸ್ಬಿಟ್ಟೆ ಇನ್ನೊಂದ್ಕಿಂತ ಇಂಥ ತಪ್ಪು ಮಾಡಕ್ಕಿಲ್ಲ ನನಗೆ ಇನ್ನೇನು ಉಳಿಸಿದ್ಯಾ ಎಲ್ಲ ನುಂಗಿ ನೀರು ಕುಡಿದು ಬಿಟ್ಟಲ್ಲ ಎತ್ತವ ಉಪವಾಸ ಕೂತವಳೆ ಅಂದರೆ ಅವನ ಮನಸ್ಸು ಕರಗಿದ್ರು ಕರಗಬಾಯ್ದು ಅವನ್ನ ಬಗ್ಸೋದಕ್ಕೆ ಇದೇ ಸರಿಯಾದ ಅಸ್ತ್ರ ಮಾಡಲ ಫೋನು ಕೊಡೋಣ ಫೋನು ನಿನ್ನ ಫೋನಲ್ಲೇ ಮಾಡಲಾ ನನ್ನ ಫೋನಲ್ಲ ಸೂರ್ಯನಿಂಗೆ ಏನಣ್ಣ ಇಲ್ಲ ಸಿ ಎಮ್ಗೆ ಸಿ ಎಮ್ ಸೂರ್ಯಕ್ಕೆ ಮಾಡಲ ನನ್ನ ಫೋನಲ್ಲಿ ಮಾಡ್ತಾವ್ರೆ ಅಂದರೆ ಏನೋ ಗ್ರಾಚಾರ ಕಾದದು ಹಲೋ ಸೂರ್ಯಣ್ಣ ಏಯ್ ನಾನು ಮಾದೇಶ ಏನು ಹೇಳಿ ಅಣ್ಣ ಪದ್ಮವರು ಮನೆ ಒಡೆದು ಎರಡಾಗಿರೋದಕ್ಕೆ ಉಪವಾಸ ಮಾಡ್ತೀನಿ ಅಂತ ಕುಂತ್ಬಿಟ್ಟವ್ರೆ ಏನು ಊನಣ್ಣ ಎರಡಾಗಿರೋ ಮನೆ ಒಂದಾಗ ಗಂಟ ನಾನು ಸತ್ರು ಸರಿಯೇ ಉಣ್ಣಕ್ಕಿಲ್ಲ ಅಂತ ಕುಂತವ್ರೆ ಅಣ್ಣ ನೀವು ಈಗಲೇ ಬಂದು ಪದ್ಮವನ್ ಕುಟೆ ಮಾತಾಡಿದ್ರೆ ಸಂದಾಗಿರ್ತದಣ್ಣ ಅದು ನೋಡಿ ಮಹೇಶ್ ನನಗೆ ತುಂಬ ಬ್ಯುಸಿ ಆಗಿದ್ದೀನಿ ಮಾತಾಡೋಷ್ಟು ಪುರ್ಸೊತ್ತಿಲ್ಲ ಆಮೇಲೆ ಫೋನ್ ಮಾಡಿ ಅಣ್ಣ ಅಣ್ಣ ಇದೇನಣ್ಣ ಅವರು ಅನ್ನ ನೀರು ಬಿಟ್ಟು ಕುಂತವ್ರೆ ಅಂದರೆ ಬ್ಯುಸಿಯಾಗಿವ್ನಿ ಅಂತ ಫೋನ್ ಕಟ್ ಮಾಡ್ತೀರಲ್ಲ ಇದ್ಯಾಕೆ ಮಾದೇಶ್ ನಮ್ಮ ಡ್ಯಾಡಿ ರಾಜಕಾರಣಿ ಅವ್ರ ತಂತ್ರ ಕುತಂತ್ರ ಎಲ್ಲ ನನಗೆ ಚೆನ್ನಾಗಿ ಅರ್ಥ ಆಗುತ್ತೆ ಇದ್ರಾಗ ಯಾವ್ದಣ್ಣ ಕುತಂತ್ರ ಅತಂತ್ರ ರೀ ಮಾದೇಶ್ ನನ್ನ ತಲೆ ಸೌರಕ್ಕೆ ಬರಬೇಡಿ ಇದು ನಿಮ್ಮ ಅಣ್ಣವ್ರ ಕುತಂತ್ರ ಅಲ್ಲದೆ ಮತ್ತೇನೂ ಅಲ್ಲ ನಿಮ್ಮ ಮಂತ್ರಿ ಸಾಹೇಬರು ಇಂಥ ಪ್ರಯತ್ನ ಮಾಡಿ ನನ್ನನ್ನು ವಾಪಸ್ ಮನೆಗೆ ಕರೆಸ್ಕೊಳ್ಬೋದು ಅನ್ನೋ ಭ್ರಮೇಲಿದ್ರೆ ಅದು ಭ್ರಮೆ ಮಾತ್ರ ಅನ್ನೋದನ್ನು ಅವ್ರಿಗೆ ತಿಳಿಸಿ ಹೇಳ್ಬಿಡಿ ಅಂಥದ್ದೇನು ಇಲ್ಲಣ್ಣ ಪದ್ಮವರು ಸುಮ್ಮನೆ ಫೋನ್ ಇಡಲಿಲ್ಲ ಅಂದರೆ ನನ್ನ ಹತ್ರ ಬೈಸ್ಕೋತೀರಾ ಇಂಥ ಡ್ರಾಮಾಗೆಲ್ಲ ನಾನು ಬಗ್ಗೋನಲ್ಲ ಕೀಪ್ ದ ಫೋನ್ ಡೌನ್ ಅಣ್ಣ ಏನಂದ ನಮ್ಮಪ್ಪ ದೊಡ್ಡ ನಾಟಕದ ಮೇಷ್ಟ್ರು ಮನೆಯಾಗಿರೋರಿಗೆಲ್ಲ ನಾಟಕ ಕಲ್ಸೋದು ಬಿಟ್ಬಿಟ್ಟು ಊರವ್ರಿಗೆಲ್ಲ ಕಲಿಸು ಅಂತ ಹೇಳಿದ್ರು ಅಷ್ಟೇ ಅಲ್ಲ ಫೋನ್ ಇಡಲಿಲ್ಲ ಅಂದರೆ ಸ್ವಂಟ ಮುರಿತೀನಿ ಅಂದರು ಯಾರ್ದು ಅದನ್ನು ಹೇಳಿಲ್ಲಪ್ಪ ಏಯ್ ಬಂತ ತರಲಿ ಫೋನು ನಂದು ಮಡಿಕೋ ಓಲಾ ಒಳ್ಳೆ ಎಲ್ಲಿ ಮಡಗ್ಬಿಟ್ಟೆ ದುಡ್ಡ ಹೊಂಟೈತದು ಎಲ್ಲೋ ಈ ಕಳ್ಳು ಬಡ್ಡಿನೇ ಎಗರ್ಸಿರ್ಬೇಕು ಅಂತ ಕಾಣ್ತದೆ ಮಾಡ್ತೀನಿ ಅವಳಿಗೆ ನಂಜೆ ನಂಜೆ ಎತ್ತಾಗ ಹೋಗಿದ್ದಮ್ಮೆ ಕಣ್ಣಂಗ್ ಮಳೆ ಜಡ್ಕೊಂಡಿದ್ಯಾ ಕಾಣಕ್ಕಿಲ್ವಾ ಎಲ್ಲ ಮೀನನ್ ದುಡ್ಡು ಯಾವ ದುಡ್ಡು ನೋಡ ಕಳ್ಳಾಟ ಆಡ್ದೆ ಎಗರ್ಸಿರೋ ದುಡ್ಡ ಕೊಟ್ಬಿಡು ಸುಮ್ಕೆ ನಿನ್ ಮಕ ಹಾಳಾಗ ಯಾವ ದುಡ್ಡು ಎತ್ಕೊಂಡಿದೀನಿ ಅಂತ ಕೇಳ್ತಾ ಇದ್ಯಾ ನೀನು ನೋಡಮ್ಮೆ ನಾನು ನೋಡ್ತಾನೆ ಅವನಿ ದಿನ 5, 10, 50 ಅಂತ ನನ್ನ ಚಡ್ಡಿ ಜಾಬ್ನಿಂದ ದುಡ್ಡು ಕಾಣೆ ಆಯ್ತಾನೆ ಐತೆ
ಓಯ್ ನಿಂತ್ಕೊಮ್ಮೆ, ನಾನು ಬಡ್ಕೋತಾನೆ ಇವನೇ ಹಂಗೆ ಹೋಯ್ತಾ ಇದ್ಯಾ. ನಾನು ಓಲಿ ಓಲಿ ಅಂತ ಸುಮ್ಕಿದ್ದೀನಿ, ಪೆಟ್ಕೇನಾಗೆ ಇವತ್ತು 1000 ರೂಪಾಯಿ ನೋಟ್ ಎಗರಿಸ್ಬಿಟ್ಟಿದ್ಯಲ್ಲ ಬೇ. ಅಯ್ಯೋ ನಿನ್ನ ಫೈಲ್ ಒಳ ಬೇಡ ನಿಂತಾವ್. ನಾನು ದುಡ್ಡು ತಗೊಂಡಿದ್ರೆ ನನ್ನ ಕೈ ಈಗಲೇ ಸೇದೋಗ್ಬಿಡ್ಲಿ. ನಿನ್ನ ಹತ್ರ ದುಡ್ಡು ಕದೆ ಕ್ಯಾಮೆ ಮಾಡಿದ್ದಿದ್ರೆ ನಾನು ಅರ್ಕಲ್ ಸೀರೆ ಉಟ್ಕೊಂಡು ಓಡಾಡ್ಬೇಕಾಗಿರ್ಲಿಲ್ಲ. ಆದ್ ಬೀದಿಯವರೆಲ್ಲ ನಾನು ನೋಡಿ ಇವಳು ಗಂಡ ನೋಡಿದ್ರೆ ಹಂಗ್ ಮೆರಿತಾನೆ, ಇವಳು ನೋಡಿದ್ರೆ ಅರ್ಕಲ್ ಸೀರೆ ಉಟ್ಕೊಂಡು ನಾಟಕ ಮಾಡ್ತಾವಳೆ ಅಂತ ಆಡ್ಕತ್ತವ್ರೆ. ಗೊತ್ತಾ ನಿನ್ಗೆ? ನಾನಾಗಿರೋದಕ್ಕೆ ನೀನಾಗಿ ನೀನ್ ತಿಳ್ಕೊಂಡು ಕೊಡ್ಸೋ ತನಕ ಒಂದಿನಕ್ಕೂ ಕೇಳಬಾರ್ದು ಅಂತ ಇದೇ ಅರ್ಕಲ್ ಸೀರೆ ಉಟ್ಕೊಂಡು ಮಾನವ ಮರ್ಯಾದೆನ ಕಾಪಾಡ್ಕೊಂಡು ಬಂದೀವ್ನಿ. ನೀನ್ ಹೇಳ್ದಂಗೆ ನಾನ್ ದುಡ್ಡು ಕದಿಯ ಹೆಂಗ್ಸಾಗಿದ್ದಿದ್ರೆ ಇಷ್ಟೊತ್ತಿಗೆ ಜರ್ತಾರಿ ಸೀರೆ ಉಟ್ಕೊಂಡಿರ್ತಿದ್ದೆ, ಹಿಂಗಿರ್ತಿರ್ಲಿಲ್ಲ. ರುಸ್ತುಮ್ ನಂಗೆ ನನ್ನನ್ ಕಳ್ಳಿ ಅಂತಿದ್ಯಲ್ಲ, ನಾಚಿಕೆ ಆಗಕ್ಕಿಲ್ವ ನಿನ್ಗೆ? ಬಡ್ಡೆ ಈ ಒಟ್ಟಿಯಾಗೆ ಇರೋರೆ 2.5 ಜನ. ನಾನು ಮಡಗಿರೋ ದುಡ್ಡು ನಾನೇ ಅಂತೂ ಕದಿ ಹಾಕಿಲ್ಲ. ಇನ್ನು ಉಳ್ದಿರೋರು ಯಾರು? ನೀನು, ಮಂಜ. ಈ ನನ್ನ ಮಗ ದುಡ್ಡು ಕದೀತಾನ? ಅಷ್ಟಕ್ಕೂ ಈ ಮಗ ಆ ಪಾಟಿ ದುಡ್ಡು ತೊಗೊಂಡೋಗಿ ಏನು ಮಾಡ್ತದೆ? ಕುಡಿತದ? ಜೂಜಾಡ್ತದ? ಇಲ್ಲ ತಾನೆ? ಅಂದ್ಮ್ಯಾಕೆ ಆ ದುಡ್ಡು ಎಲ್ಲೋಯ್ತು ಅಂತ ನಿನ್ ತಾವ್ ಕೇಳ್ದೆ ಇನ್ಯಾರು ತಾವ್ ಕೇಳ್ಬೇಕು? ನೋಡೋ, ನಿನ್ ಜಾತಿಗೆ ಸೇರಿಸ್ಬೇಡ ನನ್ನ. ನಿನ್ನಂಗೆ ಸುಳ್ಳು ಮೋಸ ಮಾಡಕ್ ಬರಕ್ಕಿಲ್ಲ ನನ್ಗೆ. ನಮ್ಮವ್ವ ಇರೋ ನೀರ್ನಾಗ ಹೆಂಗ್ ಸ್ನಾನ ಮಾಡ್ಬೇಕು ಅಂತಾನು ಹೇಳ್ಕೊಟ್ಟವಳೆ, ಹಂಗೇನೆ ಒಂದ್ ಚೊಂಬ್ ನೀರ್ನಾಗ ಹೆಂಗ್ ಸ್ನಾನ ಮಾಡೋದು ಅಂತಾನು ಹೇಳ್ಕೊಟ್ಟವಳೆ. ನೀನ್ ಯಾರ ಬಾಯಿಗಿಟ್ಟು ನೀರ್ ಬಿಟ್ಟಿದ್ಯೋ ನೀನ್ ನೆಪ್ ಮಾಡ್ಕೋ. ಯಾರು ತಾವು ಕೊಟ್ಬಿಟ್ಟೆ ದುಡ್ಡ? ಕೆಪ್ತಿಗೆ ಬರ್ತಾ ಇಲ್ವಲ್ಲ. ಈಸ್ಕೊಂಡು ಬಡ್ಡಿ ಐಕ್ಳು ನಾನು ಈಸ್ಕೊಂಡಿದ್ದೀನಿ ಅಂತ ಹೇಳಕ್ಕಿಲ್ಲ. ಈ ಆಳು ಮರು ಎಷ್ಟು ಕೊಳ್ಳಿ ಈಕ ಏನು ಮಾಡಾನೆ? ಎಲ್ಲವ್ರೆ? ಲಕುಮಿ, ಮಾದೇಶಣ್ಣ, ನೀವಿಲ್ಲಿ? ಹ್ಞೂ ಕಣವ, ನಿನ್ನೆ ನೋಡೋಣ ಅಂತ ಬಂದೆ. ಏನ್ ಮಾದೇಶಣ್ಣ ಸಮಾಚಾರ? ಎಲ್ಲರೂ ಚೆನ್ನಾಗವ್ರೆ ತಾನೆ? ಹ್ಞೂ, ನಮಸ್ಕಾರ ಮೇಡಮ್. ನಮಸ್ಕಾರ. ಬನ್ನಿ ಕೂತ್ಕೊಳ್ಳಿ. ಪರವಾಗಿಲ್ಲ ಮೇಡಮ್. ಪರವಾಗಿಲ್ಲ, ಬನ್ನಿ. ಹೇಳಿ ಮಾದೇಶ್, ಏನು ಬಂದಿದ್ದು? ಅದು ಮೇಡಮ್, ಸೂರ್ಯಣ್ಣ ಪೂರ್ವಿ ಮೇಡಮು ಮನೆ ಬಿಟ್ಟು ಹೋದಾಗಿಂದ ಪದ್ಮವ್ವ ಊಟ ಮಾಡೋದನ್ನೇ ನಿಲ್ಲಿಸ್ಬಿಟ್ಟವ್ರೆ. ಹಂಗಂದ್ರೇನ್ ಮಾದೇಶಣ್ಣ? ಹ್ಞೂ ಕಣವ, ನಾವು ಯಾರು ಎಷ್ಟು ಹೇಳಿದ್ರು ಕೇಳ್ತಾ ಇಲ್ಲ. ಊಟ ತಿಂಡಿ ಬೇಡ ಅಂತ ಆಟ ಮಾಡಿ ಕೂತ್ಕೊಂಡ್ಬಿಟ್ಟವ್ರೆ. ಈ ವಿಷಯನ ಸೂರ್ಯಮ್ಮಂಗೆ ಹೇಳಿದ್ರಾ? ಹೇಳ್ದೆ ಕಣವ, ಆದರೆ ಏನು ಪ್ರಯೋಜನ ಆಗಲಿಲ್ಲ. ಪದ್ಮವ್ವ ನಿನ್ನ ಮಾತಾದರೂ ಕೇಳ್ಬೋದು ಅಂತ ನಂಬಿಕೆ ಇಟ್ಕೊಂಡು ಇಲ್ಲಿ ಗಂಟ ಬಂದೆ. ಲಕುಮಿ, ಹೊಸಿ ಮನೆಗೆ ಬತ್ಯಾವ? ಮೇಡಮ್, ಲಕುಮಿಗೆ ಪರೀಕ್ಷೆ ಹತ್ರ ಬರ್ತೈತೆ ಅಂತ ನನಗೆ ಗೊತ್ತು, ಆದರೂ ಇದು ಇಲ್ಲದೆ ಕೇಳ್ಕೊತೀವ್ನಿ. ಲಕುಮಿನ ಸ್ವಲ್ಪ ಇಂಥ ಸಮಯದಲ್ಲಿ ಹೋಗಬೇಡ ಅಂತ ಹೇಳೋಕ್ಕಾಗತ್ತಾ? ಖಂಡಿತ ಕರ್ಕೊಂಡು ಹೋಗಿ. ಹೌದು ಮಾದೇಶಣ್ಣ, ಎಲ್ಲ ಪರೀಕ್ಷೆಗಿಂತ ಜೀವನ ಅನ್ನೋ ಪರೀಕ್ಷೆನೇ ದೊಡ್ಡದು. ನಾನು ಮೊದಲು ಪದ್ಮವಂಗೆ ಊಟ ಮಾಡಿಸ್ಬೇಕು. ನಡ್ರಿ ಮಾದೇಶಣ್ಣ, ಹೋಗೋಣ. ಮಮ್ಮ, ನಾನು ಹೋಗಿ ಬರಲಾ? ಹುಷಾರಾಗಿ ಹೋಗ್ಬಾ. ಹಾಗೆ ನೋಡಿದ್ರೆ ನಾನು ನಿನ್ನ ಜೊತೆ ಬರಬೇಕು, ಆದರೆ ಪದ್ಮ ಅವ್ರ ಮೇಲೆ ನನಗೆ ಬೇಜಾರಿದೆ. ಸುಪ್ರಿಯಾ ಅವ್ರ ಮೊಮ್ಮಗಳು ಅಂತ ಗೊತ್ತಿದ್ರು ಅವಳನ್ನು ಎಲ್ಲಿಗೋ ಸಾಗಿಸೋದಕ್ಕೆ ಹೊರಟಿದ್ರಲ್ಲ, ಅವ್ರ ಬಗ್ಗೆ ನನಗೆ ಮೊದಲಿದ್ದ ಗೌರವ ಉಳಿದಿಲ್ಲ. ಅದಕ್ಕೆ ನಾನು ಬರ್ತಾಯಿಲ್ಲ. ಮಾದೇಶ್, ಲಕ್ಷ್ಮಿ, ನಾ ಹೀಗೆಲ್ಲ ಹೇಳಿದೆ ಅಂತ ಪದ್ಮ ಅವ್ರ ಮುಂದೆ ಹೇಳಬೇಡಿ. ಅವ್ರಿಗೆ ತಾನು ಮಾಡಿದ ತಪ್ಪು ಅಂತ ಯಾವಾಗ ಅರ್ಥ ಆಗುತ್ತೆ ನೋಡೋಣ.
ಹೋಗಿ ಬನ್ನಿ. ಸರಿ ಮೇಡಮ್, ನಾವೇನು ಬರ್ತೀವಿ. ಲಕ್ಷ್ಮಿ ನಡೆಯವಾ? ಬರ್ತೀನಿ ಮಮ್ಮ. ಹುಷಾರು. ನನ್ನ ಮಗ ಸೂರಿ, ನನ್ನ ಸೊಸೆ ಪೂರ್ವಿನ ಹೆಂಗಾದ್ರೂ ಮಾಡಿ ಮನೆ ಕರ್ಕೊಂಡು ಬರ್ತೀಯಾ? ಹೇಳು ಲಕ್ಷ್ಮಿ, ಕರ್ಕೊಂಡು ಬರ್ತೀಯಾ? ಅದಂಗಾಯ್ತದೆ.